ನಮಸ್ಕಾರ, ನನ್ನ ಹೆಸರು ವಿನೋದ್ ತಂತ್ರಿ. ಇವತ್ತು ನಾವು ಕಲಿಯೋಣ ಲಿಕ್ವಿಡ್ ಫಂಡ್ ಅಂದರೆ ಏನು, ಇದು ಎಷ್ಟು ರಿಟರ್ನ್ಸ್ ಕೊಡುತ್ತೆ, ಇದರಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು ಮತ್ತು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಇದ್ರ ಏನು ಲಾಭ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಲಿಕ್ವಿಡ್ ಫಂಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಫಸ್ಟ್, ಲಿಕ್ವಿಡ್ ಫಂಡ್ ಅಂದರೆ ಏನು? ಸೊ ಲಿಕ್ವಿಡ್ ಫಂಡ್ ಅಂದರೆ ಒಂದು ಮ್ಯೂಚುವಲ್ ಫಂಡ್. ನಾವು ಮ್ಯೂಚುವಲ್ ಫಂಡ್ ಅಂತ ಹೇಳಿದ ಕೂಡಲೇ ನಮಗೆ ಜನರಲಿ ನೆನಪಾಗೋದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಬಟ್ ಈ ಒಂದು ಲಿಕ್ವಿಡ್ ಫಂಡ್ ಏನಿದೆ ಇದು ಡೆಟ್ ಫಂಡ್ ಕ್ಯಾಟಗರಿಗೆ ಬರುತ್ತೆ. ಇದರಲ್ಲಿ ಈ ಒಂದು ದುಡ್ಡು ಏನಿದೆ, ಕಲೆಕ್ಟ್ ಮಾಡಿರೋ ದುಡ್ಡು ಮ್ಯೂಚುವಲ್ ಫಂಡ್ ಕಂಪನಿಯವರು ಯಾವುದೇ ಸ್ಟಾಕ್ಸ್ಗಳಲ್ಲಿ ಹಾಕೋದಿಲ್ಲ, ಅದರ ಬದಲಾಗಿ ಬಾಂಡ್ಸ್ಗಳಲ್ಲಿ ಹಾಕ್ತಾರೆ. ಸೊ ಬಾಂಡ್ಸ್ ಅಂತ ಹೇಳಿದ್ರೆ ಏನು? ಬಾಂಡ್ಸ್ ಅಥವಾ ಡೆಟ್ ಅಂತ ಹೇಳ್ತಾರೆ. ಸೊ ಡೆಟ್ ಅಂತ ಹೇಳಿದ್ರೆ ಸಾಲ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿ ಮಾರ್ಕೆಟಿಗೆ ಹೋಗಿ, ಸೊ ಅವರಿಗೆ ದುಡ್ಡು ಬೇಕಾಗಿರುತ್ತೆ, ಅವ್ರೇನು ಮಾಡ್ತಾರೆ, ಮಾರ್ಕೆಟಿಗೆ ಹೋಗಿ ನಾವು 3 ಮಂತ್ಸಿಗೆ ಅಥವಾ 6 ಮಂತ್ಸಿಗೆ ಅಥವಾ 30 ಡೇಸಿಗೆ ಒಂದು ಬಾಂಡ್ ಇಶ್ಯೂ ಮಾಡ್ತಾ ಇದ್ದೀವಿ, ನಿಮಗೆ ಇಷ್ಟು ಇಂಟ್ರೆಸ್ಟ್ ಕೊಡ್ತೀವಿ, ಸೊ 3 ಮಂತ್ಸ್ ಆದಮೇಲೆ ನಿಮಗೆ ಈ ಇಂಟ್ರೆಸ್ಟು ಪ್ಲಸ್ ನಿಮ್ಮ ಕ್ಯಾಪಿಟಲ್ ಏನಿದೆ ಅದನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಈ ಒಂದು ಇದರಲ್ಲಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇಂಥ ಬಾಂಡ್ಸ್ಗಳನ್ನು ಪರ್ಚೇಸ್ ಮಾಡಿ ಆ ಬಾಂಡ್ಸ್ಗಳಲ್ಲಿ ಈ ಒಂದು ನಿವೇಶನ ಮಾಡ್ತಾರೆ. ಸೊ ಎನಿ ಮ್ಯೂಚುವಲ್ ಫಂಡ್ ಯಾವುದು 90 ಡೇಸ್ ಒಳಗಿನ ಬಾಂಡಲ್ಲಿ ಇನ್ವೆಸ್ಟ್ ಮಾಡುತ್ತೋ ಆ ಮ್ಯೂಚುವಲ್ ಫಂಡನ್ನು ನಾವು ಲಿಕ್ವಿಡ್ ಫಂಡ್ ಅಂತ ಹೇಳ್ಬೋದು. ಸೊ ಲಿಕ್ವಿಡ್ ಫಂಡ್ ಶಾರ್ಟ್ ಟರ್ಮ್ ಗೋಲ್ಸ್ಗೋಸ್ಕರ ಇನ್ವೆಸ್ಟ್ ಮಾಡೋ ಒಂದು ಫಂಡ್. ಸೊ ಲಿಕ್ವಿಡ್ ಫಂಡ್ ಇದು ಒಂದು ಲೋ ರಿಸ್ಕ್ ಸ್ಕೀಮ್ ಅಂತ ಹೇಳ್ಬೋದು. ಸೊ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯಲ್ಲಿ ಲೋ ರಿಸ್ಕ್ ಸ್ಕೀಮ್ ಅಂತ ನಾವು ಹೇಳ್ಬೋದು. ಸೊ ನಾನು ಹೇಳಿದಾಗೆ ಇವರು 91 ಡೇಸ್ ಒಳಗಿನ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ನೀವು 91 ಡೇಸ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿಲ್ಲ. ಸೊ ನೀವು 10 ದಿನ, 15 ದಿನ, 20 ದಿನ, ಎಷ್ಟು ದಿನಗೋಸ್ಕರನೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆದರೆ ಒಂದು ಸಣ್ಣ ಎಕ್ಸಿಟ್ ಲೋಡ್ ಇರುತ್ತೆ. ಸೊ 7 ಡೇಸ್ಗಿಂತ ಮುಂಚೆ ನೀವೇನಾದರೂ ಎಕ್ಸಿಟ್ ಆದರೆ ನಿಮಗೆ ಒಂದು ಸಣ್ಣ ಒಂದು ಎಕ್ಸಿಟ್ ಲೋಡ್ ಇರುತ್ತೆ. ಓಕೆ, ಸೊ ಇದು ಒಂದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ವಿಷಯ. ಸೊ ಏನು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅದ್ರ ಬಗ್ಗೆ ನಾವು ನಿಮಗೆ ಹೇಳಿದ್ವಿ. ಈಗ ಸೆಕೆಂಡ್ ಕ್ವೆಶನ್ ಏನು ಬರುತ್ತೆ ಅಂತ ಹೇಳಿದ್ರೆ, ರಿಟರ್ನ್ಸ್ ಇದು ಫಿಕ್ಸೆಡ್ ಡೆಪಾಸಿಟ್ಗಿಂತ ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತಾ ಅಥವಾ ಹೈಯರ್ ರಿಟರ್ನ್ಸ್ ಕೊಡುತ್ತಾ ಅಂತ ಹೇಳೋ ಕ್ವೆಶನ್. ಸೊ ಇಫ್ ನೀವು ನಂಗೆ ಕೇಳಿದ್ರೆ ರಿಟರ್ನ್ಸಲ್ಲಿ ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. ಓಕೆ, ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಫಿಕ್ಸೆಡ್ ಡೆಪಾಸಿಟ್ಸ್ ಒಂದು 1 ಇಯರ್ ಫಿಕ್ಸೆಡ್ ಡೆಪಾಸಿಟ್ ಒಂದು 7%, 6.5%, 7% ಕೊಡುತ್ತಾದರೆ ನಿಮ್ಮ ಲಿಕ್ವಿಡ್ ಫಂಡು ಅದೇ ರೇಂಜಲ್ಲಿ ಇರುತ್ತೆ. ಓಕೆ, ಸೊ ಹಾಗಾದರೆ ರಿಸ್ಕ್ ಪಾಯಿಂಟ್ ಆಫ್ ವ್ಯೂ, ಸೊ ರಿಟರ್ನ್ಸ್ ನಾವು ಮಾತಾಡಿದ್ವಿ. ರಿಸ್ಕ್ ಪಾಯಿಂಟ್ ಆಫ್ ವ್ಯೂ ಏನು ಅಂತ ನೀವು ಕೇಳಿದ್ರೆ ನನಗೆ ರಿಸ್ಕ್ ಪಾಯಿಂಟ್ ಆಫ್ ವ್ಯೂ ಡೆಫಿನೆಟ್ಲಿ ಫಿಕ್ಸೆಡ್ ಡೆಪಾಸಿಟ್ ಬೆಟರ್ ಆಪ್ಷನ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಇಫ್ ನೀವೊಂದು ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದೀರಾದರೆ ಆಲ್ಮೋಸ್ಟ್ ಒಂದು 5 ಲ್ಯಾಕ್ ರುಪೀಸ್, ಆಲ್ಮೋಸ್ಟ್ ಅಲ್ಲ, ಸೊ 5 ಲ್ಯಾಕ್ ರುಪೀಸ್ ತನಕ ನಿಮಗೆ ಡೆಪಾಸಿಟ್ ಇನ್ಶೂರೆನ್ಸ್ ಇರುತ್ತೆ ಬ್ಯಾಂಕ್ಗಳಲ್ಲಿ. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಇರೋದಿಲ್ಲ. ಸೊ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ಬ್ಯಾಂಕ್ ಅಪ್ಪರ್ ಹ್ಯಾಂಡ್ ಇದೆ. ಹಾಗೆಯೇ ನೀವು ಏನಾದರೂ ರಿಟರ್ನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಏನೂ ಡಿಫರೆನ್ಸ್ ಇಲ್ಲ. ಅದಲ್ಲದೆ ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಒಂದು ಫಿಕ್ಸ್ಡ್ ರಿಟರ್ನ್ ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಗೊತ್ತು ನಿಮಗೆ 7% ಸಿಗುತ್ತೆ ಅಂಥೇಳಿ. ಆದರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಯಾವುದೇ ಒಂದು ಫಿಕ್ಸೆಡ್ ಅಶ್ಯೂರ್ಡ್ ರಿಟರ್ನ್ ಅಂತ ಇರೋದಿಲ್ಲ. ಹಾಗೆಯೇ ಲಿಕ್ವಿಡ್ ಫಂಡ್ಗಳಲ್ಲೂ ಯಾವುದೂ ಫಿಕ್ಸೆಡ್ ಅಶ್ಯೂರ್ಡ್ ರಿಟರ್ನ್ಗಳಂತ ಇರೋದಿಲ್ಲ. ಸೊ ಈಗ ನೀವು ಕೇಳ್ಬೋದು ಏನು ಅಂತ ಹೇಳಿದ್ರೆ, ರಿಟರ್ನ್ಸ್ ಸೇಮ್ ಇದೆ, ರಿಸ್ಕ್ ಸ್ವಲ್ಪ ಹೆಚ್ಚಿದೆ, ಹಾಗಾದರೆ ಲಿಕ್ವಿಡ್ ಫಂಡಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂಥೇಳಿ. ಸೊ ಈಗ ನೋಡೋಣ ಲಿಕ್ವಿಡ್ ಫಂಡಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಲಿಕ್ವಿಡ್ ಫಂಡಲ್ಲಿ ಒಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್, ಅದು ಮೋಸ್ಟ್ ಸ್ಟ್ರಾಂಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ. ಸೊ ಇದರಲ್ಲೊಂದು ಫ್ಲೆಕ್ಸಿಬಿಲಿಟಿ ಇದೆ. ನೀವು ಎನಿ ಟೈಮ್ ಇನ್ವೆಸ್ಟ್ ಮಾಡ್ಬೋದು, ಎನಿ ಟೈಮ್ ಇದನ್ನು ದುಡ್ಡು ತೆಗಿಬೋದು ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ, ನೀವೀಗ ಫಿಕ್ಸೆಡ್ ಡೆಪಾಸಿಟ್ ಮಾಡಲಿಕ್ಕೆ ಹೋದರೆ ನೀವೊಂದು ಫಿಕ್ಸೆಡ್ ಟೆನ್ಯೂರ್ಗೋಸ್ಕರ ಆ ದುಡ್ಡನ್ನು ಇಡಬೇಕಾಗತ್ತೆ. ಒಂದು ವೇಳೆ ನೀವು ಆ ಫಿಕ್ಸೆಡ್ ಡೆಪಾಸಿಟನ್ನು ಮುರಿದ್ರೆ, ಇನ್ ಬಿಟ್ವೀನ್ ನೀವು ಬ್ರೇಕ್ ಮಾಡಿದ್ರೆ ನಿಮಗೆ ಒಂದು 0.5%, 1/4% ಅವರು ಪೆನಲ್ಟಿ ಚಾರ್ಜ್ ಮಾಡ್ತಾರೆ. ಒಂದು ಸೆಕೆಂಡ್, ಈಗ ನನಗೆ ತಿಂಗಳಿಗೆ ಒಂದು ಸರ್ಪ್ಲಸ್ ಅಮೌಂಟ್ ಸೇವ್ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ, ನಾನು ಸಪೋಸ್ ಒಂದು 25,000 ಈ ತಿಂಗಳು ಆಗ್ತಾ ಇದ್ದೀನಿ, ನೆಕ್ಸ್ಟ್ ತಿಂಗಳು ವಾಪಸ್ ಒಂದು 25,000 ಆಗ್ತಾ ಇದ್ದೀನಿ. ಆದರೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಸಪ್ರೇಟ್ ಫಿಕ್ಸೆಡ್ ಡೆಪಾಸಿಟ್ ಮಾಡ್ತಾರೆ. ನಿಮ್ಮ ಹತ್ರ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು 25, 30, 40 ಫಿಕ್ಸೆಡ್ ಡೆಪಾಸಿಟ್ಗಳು ಇರ್ಬೋದು. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದೇ ಸ್ಕೀಮಲ್ಲಿ ಕಂಟಿನ್ಯೂಸ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಯಾವಾಗ ಬೇಕಾದರೂ ತೆಗಿಬೋದು.
ಸೊ ಮಲ್ಟಿಪಲ್ ಸ್ಕೀಮ್ಗಳು ಅಥವಾ ಮಲ್ಟಿಪಲ್ ಫಿಕ್ಸೆಡ್ ಡೆಪಾಸಿಟ್ಗಳು ಆಗೋದಿಲ್ಲ. ಒಂದೇ ಸ್ಕೀಮಲ್ಲಿ ಒಂದು ಫೋಲಿಯೋ ಅಂತ ಮಾಡ್ತಾರೆ, ಅದರಲ್ಲೇ ನೀವು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ತೆಗಿಬೋದು. ನೀವು ಎಣಿಸ್ಬೋದು, ಹಾಗಾದ್ರೆ ನಾನು ರಿಕರಿಂಗ್ ಡೆಪಾಸಿಟ್ ಮಾಡ್ಬೋದಲ್ಲ, ನಾನು ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಬಟ್ ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಇನ್ನೊಂದು ಚಾಲೆಂಜ್ ಏನು ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಕಂಪಲ್ಷನ್ ಇರುತ್ತೆ. ನಾನು ಮಂತ್ಲಿ ಈ ಒಂದು ಡೇಟಿಗೆ ಇಷ್ಟು ಇನ್ವೆಸ್ಟ್ ಮಾಡಲೇಬೇಕು ಅಂತ ಹೇಳೋ ಒಂದು ಕಂಪಲ್ಷನ್ ಇರುತ್ತೆ. ವೆರಸ್ ಲಿಕ್ವಿಡ್ ಫಂಡ್ ಅಲ್ಲಿ ಆ ಫ್ಲೆಕ್ಸಿಬಿಲಿಟಿ ಇದೆ. ನೀವು ಯಾವಾಗ ಬೇಕಾದ್ರೂ ನಿಮ್ಮ ದುಡ್ಡು ಇರುವಾಗ ಹಾಕ್ಬಹುದು, ನಿಮ್ಮ ಹತ್ರ ದುಡ್ಡು ತೆಗಿಬೇಕು ಅಂತಿದ್ದಾಗ ತೆಗಿಬೋದು. ಈಗ ನೀವು ಎಣಿಸ್ಬೋದು, ನನಗೆ ಮ್ಯೂಚುವಲ್ ಫಂಡಲ್ಲಿ ಅಥವಾ ಲಿಕ್ವಿಡ್ ಫಂಡಲ್ಲಿ ಇರುವಂತಹ ಒಂದು ಫ್ಲೆಕ್ಸಿಬಿಲಿಟಿ ಪ್ಲಸ್ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇರುವಂಥ ಸೇಫ್ಟಿ, ಒಂದು ಆಟೋ ಸ್ವೀಪ್ ಅಂತ ಒಂದು ಆಪ್ಷನಲ್ಲಿ ಬ್ಯಾಂಕ್ಸ್ನವರು ಕೊಡ್ತಾರೆ, ಅದರಲ್ಲಿ ಇದೆಯಲ್ಲ, ನಾನು ಯಾಕೆ ವಾಪಸ್ ಲಿಕ್ವಿಡ್ ಫಂಡಿಗೆ ಬರಬೇಕು ಅಂಥೇಳಿ. ಸೊ ಆಟೋ ಸ್ವೀಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮತ್ತು ಬ್ಯಾಂಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ. ಸೇ ಫಾರ್ ಎಕ್ಸಾಂಪಲ್, ನನ್ನ SB ಅಕೌಂಟಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ನೀವು ಆ ಉಳಿದ ಅಮೌಂಟನ್ನು ನೀವು ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಅಂತ ನೀವೊಂದು ಅವರಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ಬೋದು. ಆದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ಸರ್ಪ್ಲಸ್ ಆಗಿ ಹೋಗಿರೋ ದುಡ್ಡು ಏನಿದೆ ಅದೊಂದು ಸಪ್ರೇಟ್ FDಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತು ನೀವೆಲ್ಲಾದರೂ ತೆಗಿತಾ ಇದ್ದೀರಾದರೆ ನಿಮಗೆ ಶಾರ್ಟ್ ಟರ್ಮ್ FDದು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅಪ್ರಾಕ್ಸಿಮೇಟ್ಲಿ ಒಂದು 5 to 5.5% ಇರ್ಬೋದು. ವೆರಸ್ ನಿಮಗೆ ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ನೀವು 7 ಡೇಸಿಗೆ ಹಾಕಿ, 10 ಡೇಸಿಗೆ ಹಾಕಿ, 15 ಡೇಸಿಗೆ ಹಾಕಿ, ಅಪ್ರಾಕ್ಸಿಮೇಟ್ ರೇಟ್ ಏನಿದೆ ನಿಮಗೆ 6 to 6.5% to 7% ಆ ರೇಂಜಲ್ಲಿ ಸಿಗುತ್ತೆ. ಸೊ ಅದೊಂದು ಮೇಜರ್ ಅಡ್ವಾಂಟೇಜ್. ಸೊ RD ಅಲ್ಲಿ ನಿಮಗೆ ಕಂಪಲ್ಷನ್ ಇರುತ್ತೆ, ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಕಂಪಲ್ಷನ್ ಆಗಿ ನೀವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು SB ಅಕೌಂಟಲ್ಲೇ ನೀವು ಸೇವಿಂಗ್ ಮಾಡಿ ಇಟ್ಕೊಂಡಿರ್ತೀರಾದರೆ ಅಥವಾ ನಿಮ್ಮ ದುಡ್ಡನ್ನು ಅಲ್ಲೇ ಇಡ್ತಿದ್ದೀರಾದರೆ, ನಿಮ್ಗೊಂದು ದೊಡ್ಡ ಚಾಲೆಂಜ್ ಏನು ಬರುತ್ತೆ ಅಂತ ಹೇಳಿದ್ರೆ, ಅಕೌಂಟಲ್ಲಿ ದುಡ್ಡಿದ್ರೆ ಖರ್ಚಾಗಿ ಹೋಗುತ್ತೆ ಅಂಥೇಳಿ. ಸೊ ಇಫ್ ನೀವೊಂದು ಡಿಸಿಪ್ಲಿನ್ ಇನ್ವೆಸ್ಟರ್ ಅಲ್ಲ ಅಂತಾದರೆ, ನೀವು ಇದನ್ನು ಲಿಕ್ವಿಡ್ ಫಂಡನ್ನು ನಿಮ್ಮ ಡಿಸಿಪ್ಲಿನ್ ಬಿಲ್ಡ್ ಮಾಡಲಿಕ್ಕೂ ಯುಟಿಲೈಸ್ ಮಾಡ್ಕೊಳ್ಬಹುದು. ನಿಮಗೆ ಸರ್ಪ್ಲಸ್ ಏನು ಬೇಕಿದೆ ಅದನ್ನು ತೆಗೆದು ಆ ಒಂದು ಲಿಕ್ವಿಡ್ ಫಂಡಲ್ಲಿ ಹಾಕ್ಕೊಳ್ಬಹುದು. ಹಾಗಾದರೆ ಈ ಲಿಕ್ವಿಡ್ ಫಂಡ್ ಏನಿದೆ ಇದು ಯಾರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ನನಗೆ ಸ್ಪೆಷಲಿ ಕರೆಂಟ್ ಅಕೌಂಟಲ್ಲಿ ಫಂಡ್ ಇಡುವವರಿಗೆ. ಸೊ ಕರೆಂಟ್ ಅಕೌಂಟಲ್ಲಿ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ, ನಿಮ್ಗೆ ಗೊತ್ತು, ನನಗೆ ಗೊತ್ತು, ಇಟ್ ಈಸ್ 0% ಇಂಟ್ರೆಸ್ಟ್. ಸೊ 0% ಇಂಟ್ರೆಸ್ಟ್ ಬದಲಿಗೆ ಅವರು ಏನಾದರೂ ಲಿಕ್ವಿಡ್ ಫಂಡಲ್ಲಿ ಹಾಕಿದ್ರೆ ಈಸಿಲಿ ಅವರಿಗೆ ಅಪ್ರಾಕ್ಸಿಮೇಟ್ಲಿ 6 to 7% ರೇಂಜಲ್ಲಿ ರಿಟರ್ನ್ ಸಿಗುತ್ತೆ. 6 to 7% ರೇಂಜ್ ತುಂಬ ಸಣ್ಣದಂತ ಕಾಣ್ಬೋದು ನಿಮಗೆ, ಬಟ್ 1 ಕೋಟಿಗೆ ಆಲ್ಮೋಸ್ಟ್ 1,400 ರೂಪೀಸ್, 1,200 ಇಂದ 1,400 ರೂಪೀಸ್ ಪರ್ ಡೇ ಆಲ್ಮೋಸ್ಟ್ ಸಿಗುವಂಗೆ ಆಗುತ್ತೆ. ಸೊ ಅದಲ್ಲದೆ ಇನ್ನೊಂದು ಕೆಲವು ಸಲ ಏನಾಗುತ್ತೆ, ನಿಮಗೆ ಒಂದು ಮನೆ ಸೇಲ್ ಮಾಡಿದ್ದೀರಾ, ಇನ್ನೊಂದು ಮನೆ ಹುಡುಕ್ತಾ ಇದ್ದೀರಾ, ಯಾವಾಗ ಈ ದುಡ್ಡು ತೆಗಿಬೇಕಂತ ಗೊತ್ತಿಲ್ಲ. ಸೊ ನಿಮಗೆ ಅನ್ಸರ್ಟನಿಟಿ ಇದೆ, ನಿಮಗೆ ಗೊತ್ತಿಲ್ಲ ಯಾವಾಗ ಈ ದುಡ್ಡು ಬೇಕು ನನಗೆ ಅಂಥೇಳಿ. ಅಂಥ ಕೇಸಸಲ್ಲೂ ಲಿಕ್ವಿಡ್ ಫಂಡ್ ಈಸ್ ಅ ವೆರಿ ಗುಡ್ ಆಪ್ಷನ್. ಅದಲ್ಲದೆ ನೀವು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಹತ್ರ ಒಂದು ಸರ್ಪ್ಲಸ್ ಅಮೌಂಟ್ ಇಲ್ಲ, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಆ ದುಡ್ಡು ಅರ್ನ್ ಮಾಡಬೇಕು, SB ಅಕೌಂಟಲ್ಲಿ ಇಟ್ಟರೆ ಖರ್ಚಾಗಿ ಹೋಗುತ್ತೆ ಅಂಥೇಳಿ ನಿಮಗೆ ಭಾವನೆ ಇದ್ದರೆ, ನೀವು ಈ ಒಂದು ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆಯೇ ಕೆಲವರು ನಾವು ರೆಕಮೆಂಡ್ ಮಾಡ್ತೀವಿ, ಸಪೋಸ್ ನಿಮಗೆ ಒಂದು ಆ್ಯನ್ಯುವಲ್ ಪ್ರೀಮಿಯಮ್, ಇನ್ಶೂರೆನ್ಸ್ ಪ್ರೀಮಿಯಮ್ ಇದೆ, ಅಥವಾ ನಿಮ್ಮ ಸ್ಕೂಲ್ ಫೀಸ್ ಕಟ್ಟಲಿಕ್ಕಿದೆ, ವರ್ಷಕ್ಕೆ ಒಂದು 2 ಲಕ್ಷ ಅಥವಾ 2.5-3 ಲಕ್ಷ ಕಟ್ಟಲಿಕ್ಕಿದೆ ಆದರೆ, ನೀವು ಲಿಕ್ವಿಡ್ ಫಂಡಲ್ಲಿ SIP ಮಾಡಿಕೊಂಡು ನಿಮ್ಮ ಆ ಒಂದು ಫೀಸ್ ಕಟ್ಟೋ ಟೈಮಲ್ಲಿ ನಿಮ್ಗೆ ಸಡನ್ಲಿ ಅದೊಂದು ಬರ್ಡನ್ ಆಗಬಾರ್ದು. ಸೊ ಫೀಸ್ ಕಟ್ಟೋ ಟೈಮಲ್ಲಿ ದುಡ್ಡು ಒಟ್ಟಾಗಿರಬೇಕು ಅಂತೇಳಿ ನೀವು ಲಿಕ್ವಿಡ್ ಫಂಡಲ್ಲಿ ಒಂದು 20,000 ರೂಪೀಸ್ ಅಥವಾ 10,000 ರೂಪೀಸ್ SIP ಮಾಡಿಕೊಂಡು ಆ ಫೀಸ್ ಕಟ್ಟೋ ಟೈಮಲ್ಲಿ ಅಥವಾ ನಿಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋ ಟೈಮಲ್ಲಿ ಈ ಒಂದು ಫಂಡನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಲಿಕ್ವಿಡ್ ಫಂಡ್ ಬಗ್ಗೆ ಮಾತಾಡಿದ್ವಿ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತೆ. ಧನ್ಯವಾದ.